ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕಡೆಯಿಂದ ಈಗ ತುಂಬಾ ವೈಲ್ಡ್ ಆಗಿರುವಂತ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ನಮ್ಗೆ ಏನೆಲ್ಲಪ್ಪ ಕಾಣ್ ಸಿಗ್ತಾ ಇದೆಯಪ್ಪ ಅಂದ್ರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರುವಂತ ರಘು ಅವರು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರ ಮಧ್ಯೆ ಒಂದು ಬಿಗ್ ಫೈಟ್ ನಡೆದಿರೋ ತರ ನಮ್ಗೆ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ. ಪ್ರೋಮೋ ಪ್ರಾರಂಭವಾಗ್ತಾನೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಂತ ರಘು ಅವರು ಮೈಕ್ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಇದು ರೆಸಾರ್ಟ್ ಅಲ್ಲ, ಎಲ್ಲ ಎದ್ದೇಳಿ ವೇಕಪ್ ಅನ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಗಾರ್ಡನ್ ಗೆ ಕರ್ಕೊಂಡ್ ಬಂದು ಏನು ಬಿಗ್ ಬಾಸ್ ಇವರಿಗೆ ಒಂದು ಅಧಿಕಾರ ನೀಡಿದಂಗೆ ಕಾಣಿಸ್ತಾ ಇದೆ. ಆ ಅಧಿಕಾರ ಏನಪ್ಪಾ ಅಂದ್ರೆ, ಇಷ್ಟು ದಿನಗಳ ಆಟ ಇವರು ಹೊರಗಡೆಯಿಂದ ನೋಡಿರೋದ್ರಿಂದ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಈ ಬಿಗ್ ಬಾಸ್ ಮನೆಯಲ್ಲಿ ಇರಲು ಅನರ್ಹರಾಗಿದ್ದಾರೆ ಅಂದ್ಬಿಟ್ಟು ರೀಸನ್ ಕೊಟ್ಟು ಅವ್ರನ್ನ ಬಕೆಟ್ ನಿಂದ ನೀರ್ನ ಅವ್ರ ತಲೆ ಮೇಲೆ ಆಗ್ಬಿಟ್ಟು ರೀಸನ್ ಹೇಳೋ ತರ ಒಂದು ಟಾಸ್ಕ್ ನ ನೀಡಿದಂಗಿದ್ದಾರೆ ಇವ್ರಿಗೆ. ಸೊ ಆ ಒಂದು ಪ್ರೋಸೆಸ್ ನಲ್ಲಿ ಮೊದಲಿಗೆ ಇವರು ಕಾಕ್ರೋಚ್ ಸುದ್ದಿ ಅವ್ರ ಮೇಲೆ ನೀರ್ನ ಹಾಕಿರೋದು ಪ್ರೋಮೋದಲ್ಲಿ ನಮ್ಗೆ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಇವರು ನೀರ್ ಹಾಕಿರೋದು ಯಾರ ಮೇಲೆ ಅಂದ್ರೆ ಅಶ್ವಿನಿ ಗೌಡ ಅವ್ರ ಮೇಲೆ. ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಷನ್ ಮಾಡೋದಕ್ಕೆ ರಘು ಅವ್ರು ಕೊಟ್ಟಿರುವಂತ ರೀಸನ್ ಏನು ಅಂದ್ರೆ, ಹೊರಗಡೆ ಹೆಣ್ಣಿನ ಪರವಾಗಿ ನಾನು ಹೋರಾಟ ಮಾಡ್ತೀನಿ, ನಾನು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ಓಡಾಡುವಂತ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಅದೇ ಹೆಣ್ಣು ಮಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅವರ ಒಂದು ರೇಂಜ್ ತೋರ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ಬಿಟ್ಟು ಏನು ರಘು ಅವರು ರೀಸನ್ ಕೊಟ್ಟಂಗೆ ಕಾಣಿಸ್ತಾ ಇದ್ದಾರೆ. ಈ ಅಶ್ವಿನಿ ಗೌಡ ಅವ್ರ ವಿಚಾರ ನಮ್ಗೆ ಹೇಳ್ಬೇಕಾ, ಮೊದಲೇ ಎಲ್ಲೋ ಅವ್ರಿಗೆ ಇರಿಟೇಷನ್ ಆಗಿರುತ್ತೆ, ಸ್ವಲ್ಪ ಅವ್ರಿಗೆ ಆಂಗರ್ ಕ್ರಿಯೇಟ್ ಆಗಿರುತ್ತೆ ಈ ಒಂದು ಸ್ಟೇಟ್ಮೆಂಟ್ ನಿಂದ. ನಂತರ ಏನು ಅಶ್ವಿನಿ ಗೌಡ ಅವರು ಇದ್ದಾರೆ, ಅಶ್ವಿನಿ ಗೌಡ ಅವರು ರಘು ಅವ್ರ ಮೇಲೆ ತುಂಬಾ ಆಂಗರ್ ಇಂದ ನಾವು ನಿಮ್ ಪಪ್ಪೇಟ್ಸ್ ಅಲ್ಲ, ನೀವು ನಮ್ಮ ಹತ್ರ ಏಕವಚನದಿಂದ ಮಾತಾಡ್ಬೇಡಿ ಅಂತ ಓವರ್ ಆಗಿ ರಿಯಾಕ್ಟ್ ಆದಂಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ರಿಯಾಕ್ಷನ್ ಕೊಟ್ಟಂತ ರಘು ಅವರು ನಾನೆಲ್ಲ ಪಪ್ಪೇಟ್ ಮಾಡ್ಕೊಳ್ತಾರೆ, ನೀನ್ ಈಗಾಗ್ಲೇ ಎಲ್ಲಾನು ಪಪ್ಪೇಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಮನೆಯಲ್ಲಿ ಅಂತ ಹೇಳ್ದಂಗಿದೆ. ಅಂಡ್ ನಿಮ್ ಪಕ್ಕದಲ್ಲಿ ಇರೋದು ಆಲ್ರೆಡಿ ಪಪ್ಪೆಟ್ ಇದೆಯಲ್ಲ ಅನ್ನೋ ತರ ಇವ್ರು ಹೇಳ್ದಂಗಿದೆ. ಸೊ ಈ ಒಂದು ಮಾತಿಗೆ ಕೇವಲ ಅಶ್ವಿನಿ ಗೌಡ ಅವ್ರ ಅಷ್ಟೇ ಅಲ್ಲ, ಜಾನ್ವಿಯರ್ ಸಹ ರಿಯಾಕ್ಷನ್ ಕೊಟ್ಟಂಗಿದೆ. ಯಾಕಂದ್ರೆ ಅಶ್ವಿನಿ ಗೌಡ ಅವ್ರ ಪಕ್ಕದಲ್ಲಿ ತುಂಬಾ ಕ್ಲೋಸ್ ಆಗಿರುವಂತವ್ರು ಜಾನ್ವಿಯರ್. ಸೊ ನಿನ್ನ ಪಪ್ಪೆಟ್ಟು ಅಂತ ಅಂದಾಗ ಆಟೋಮೆಟಿಕ್ಲಿ ಅದು ಜಾನ್ವಿಯರ್ಗೆ ಅರ್ಥ ಆದಂಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ವಿಚಾರ ತುಂಬಾ ವೈಲ್ಡ್ ಆಗಿ ಹೋಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಒಂದು ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ರಘು ಅವ್ರ ಮೇಲೆ ಏಕವಚನದಲ್ಲಿ ಮಾತಾಡಬೇಡ, ನೀನ್ ಈ ಮನೆಯಲ್ಲಿ ಇರೋದಕ್ಕೆ ಅನರ್ಹ, ಈ ಮನೆಯಿಂದ ಹೊರಗಡೆ ಹೋಗೋ, ನೀವು ಹೆಣ್ಮಕ್ಳನ್ನೆಲ್ಲ ಏಕವಚನದಲ್ಲಿಂದ ಮಾತಾಡ್ಬೇಡ ಅಂತ ಒಂದು ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ. ಅಂಡ್ ಎಲ್ಲೂ ಸಹ ರಘು ಅವರು ಸಹ ಎಲ್ಲೂ ಬ್ಯಾಕ್ ಸ್ಟೆಪ್ ತಗೊಂಡಂಗೆ ನಮ್ಗೆ ಕಾಣಿಸ್ತಾ ಇಲ್ಲ. ಎಷ್ಟು ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ನೀವು ಏಕವಚನದಲ್ಲಿ ಮಾತಾಡ್ಬೇಡಿ ಅದು ಇದಂತ ಜೋರಾಗಿ ಮಾತಾಡಿದಷ್ಟು ನೀವು ಅದಕ್ಕಿಂತ ಡಬಲ್ ಜೋರಾಗಿ ಮಾತಾಡ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ. ಎಕ್ಸ್ಪೆಷಲಿ ಈ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಮನೆಗೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ, ಹೊರಗಡೆ ಇವರು ಗೇಮ್ನೆಲ್ಲ ಅನಲೈಸ್ ಮಾಡ್ಕೊಂಡು ಗೇಮ್ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಿರ್ತಾರೆ. ಹೊರಗಡೆ ಜನಗಳಲ್ಲಿ ಯಾರನ್ನ ಮೇಲೆ ನೆಗೆಟಿವಿಟಿ ಜಾಸ್ತಿ ಇದೆ, ಯಾರನ್ನ ನಾನು ಟಾರ್ಗೆಟ್ ಮಾಡಿದ್ರೆ ಜನರು ನನಗೆ ಕನೆಕ್ಟ್ ಆಗ್ತಾರೆ ಅಂತ ಒಂದು ಐಡಿಯಾ ಇವ್ರಿಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಸೊ ಮನೆಗೆ ಹೋಗಿದ ಮೊದಲನೇ ದಿನಾನೇ ಏನು ಹೊರಗಡೆ ಈಗಾಗಲೇ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಆಗಿದೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರ ಮೇಲೆ. ಸೊ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರನ್ನ ಇವರು ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿರೋ ತರ ಪ್ರೋಮೋದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಮೊದಲನೇ ದಿನವೇ ತುಂಬಾ ವೈಲ್ಡ್ ಆಗಿ ಬಿಹೇವ್ ಮಾಡಿದ್ದಾರೆ ರಘು ಅವರು. ಈ ಒಂದು ಪ್ರೋಮೋನ ನೋಡ್ತಾ ಇದ್ರೆ ಯಾರೆಲ್ಲ ಕೆಲವರು ಹೊರಗಡೆ ಅಶ್ವಿನಿ ಗೌಡ ಅವರಿಗೆ ಮತ್ತು ಜಾನ್ವಿ ಅವ್ರಿಗೂ ಸರಿಯಾದಂತ ಬುದ್ಧಿ ಕಲಿಸುವಂತ ಅಥವಾ ಟಕ್ಕರ್ ಕೊಡೋಂತ ಕಂಟೆಸ್ಟೆಂಟ್ ಮನೆ ಒಳಗಡೆ ಇಲ್ಲ ಅಂತ ಅನ್ಕೋತಾ ಇದ್ರು, ಅಂತವ್ರಿಗೆಲ್ಲ ಸರಿಯಾದಂತ ಟಕ್ಕರ್ ಕೊಡ್ತಾ ಇದಾರೆ ರಘು ಅವರು, ಸರಿಯಾದಂತ ಉತ್ತರ ಕೊಡ್ತಾ ಇದಾರೆ ರಘು ಅವರು ಅಂತ ಒಂದು ಫೀಲಿಂಗ್ ಬರುತ್ತೆ. ಇವತ್ತಿನ ಎಪಿಸೋಡ್ಗೆ ಈಗರ್ಲಿ ವೇಟ್ ಮಾಡ್ತಾ ಇರ್ತಾರೆ ಅಂತ ಅಭಿಮಾನಿಗಳೆಲ್ಲರೂ ನೋಡ್ಬೇಕು, ನಾವು ಅಶ್ವಿನಿ ಗೌಡ ಅವರಿಗೆ ಮತ್ತೆ ಜಾನ್ವಿಗೆ ಯಾವ ರೇಂಜ್ಗೆ ಟಕ್ಕರ್ ಕೊಟ್ಟಿದ್ದಾರೆ ರಘು ಅವರು, ಯಾವ ರೇಂಜ್ಗೆ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಅಂತ ನೋಡೋದಕ್ಕೆ ಅವರೆಲ್ಲ ಈಗರ್ಲಿ ವೇಟ್ ಮಾಡ್ತಾ ಇದಾರೆ. ಆದ್ರೆ ಆಸ್ ಎ ವಿಮರ್ಶಕರಾಗಿ ನಮ್ಗೆ ಬಿಗ್ ಬಾಸ್ ನೋಡುವಂತ ಅಭಿಮಾನಿಯಾಗಿ ನನಗೆ ಏನನ್ಸುತ್ತೆ ಈ ಒಂದು ಪ್ರೋಮೋನ ನೋಡಿದಾಗ ಅನ್ಸೆ, ಇಷ್ಟರ ಮಟ್ಟಿಗೆ ಅವಶ್ಯಕತೆ ಇರ್ಲಿಲ್ಲ ಗಲಾಟೆ ಮಾಡೋದು ಬಿಗ್ ಬಾಸ್ ಮನೇಲಿ ಅಂತ ನನಗನ್ಸುತ್ತೆ. ಯಾಕೆ ಅಂದ್ರೆ 12 ಸೀಸನ್ಗಳಲ್ಲೂ ನಾವು ನೋಡ್ಕೋತಾ ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗಿ ಗಲಾಟೆ ಮಾಡಿದಂತ ವ್ಯಕ್ತಿ ಆಗಿರಬಹುದು, ಹೆಚ್ಚಾಗಿ ಸೌಂಡ್ ಮಾಡಿದಂತ ವ್ಯಕ್ತಿ ಯಾರನ್ನು ಬಿಗ್ ಬಾಸ್ ವಿನ್ನರ್ ಆಗಿಲ್ಲ. ಜನಗಳಿಗೆ ಇಷ್ಟ ಆಗೋ ಕಂಟೆಸ್ಟೆಂಟ್ಸ್ ಯಾವ ತರ ಇರ್ಬೇಕಂದ್ರೆ, ಜನಗಳಿಗೆ ಎಂಟರ್ಟೈನ್ ಮಾಡ್ಬೇಕು ಮತ್ತು ಮಾತಿನ ಮೂಲಕನೇ ಜನಗಳಿಗೆ ಕ್ಲೋಸ್ ಆಗ್ಬೇಕು. ವೈಲ್ಡ್ ಆಗಿ ಬಿಹೇವ್ ಮಾಡ್ಬಿಟ್ಟು ತುಂಬಾ ಗಲಾಟೆ ಮಾಡಿದಂತ ವ್ಯಕ್ತಿ ಬಿಗ್ ಬಾಸ್ ಶೋ ವಿನ್ ಆಗಿರುವಂತ ಹಿಸ್ಟ್ರಿನೇ ಇಲ್ಲ. ಸೊ ಏನ್ ಈ ಹೊರಗಡೆಯಿಂದ ಒಳಗಡೆ ಹೋಗಿರುವಂತ ರಘು ಅವರು, ಅವ್ರ ಹತ್ರ ಇನ್ಪುಟ್ಸ್ ಈಗಾಗಲೇ ಇದೆ, ಯಾರು ಯಾವ ತರ ಗೇಮ್ ಆಡ್ತಾ ಇದಾರೆ ಅಂತ 100% ನಿಜ ಇದೆ. ಏನ್ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಕಳೆದ ವಾರ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿ ಪರ್ಸನಲ್ ಆಗಿ ತುಂಬಾ ಬ್ಯಾಡ್ ಆಗಿ ಬಿಹೇವ್ ಮಾಡಿದ್ರು.
ಸೊ ಆ ಒಂದು ವಿಚಾರವಾಗಿ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ಅವ್ರ ನಾಮಿನೇಷನ್ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ. ನಾಮಿನೇಷನ್ ಪ್ರೋಸೆಸ್ ನ ವರೆಗೂ ಮಾತ್ರ ಇರ್ತಾ ಇತ್ತು. ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಯಾವಾಗ ಓವರ್ ಆಗಿ ರಿಯಾಕ್ಷನ್ ಆದ್ರೂ ಏಕವಚನದಲ್ಲಿ ಮಾತಾಡಬೇಡ, ನಾನಿನ್ ಪಪ್ಪೆಟ್ಸಲ್ಲ ಅದು ಇದು ಅಂತ. ಸೊ ರಘು ಅವರು ತುಂಬಾನೇ ಅಗ್ರೆಸಿವ್ ಆಗಿ ತುಂಬಾ ಜೋರಾಗಿನೇ ರಿಯಾಕ್ಟ್ ಆಗಿದ್ದಾರೆ. ಯಾವಾಗ ಒಂದು ವ್ಯಕ್ತಿ ಜೋರಾಗಿ ರಿಯಾಕ್ಟ್ ಆಗ್ತಾರೋ ಅವಾಗ ಆ ವ್ಯಕ್ತಿಗೆ ನಾವು ಜೋರಾಗಿ ರಿಯಾಕ್ಟ್ ಆಗಿ ಉತ್ತರ ಕೊಡುವಂತ ಅವಶ್ಯಕತೆನೇ ಇರಲಿಲ್ಲ. ಅವ್ರಿಗೆ ಬುದ್ಧಿ ಕಲಿಸೋ ರೇಂಜ್ ಆಗಿ ಕಲಿಸಬಹುದಾಯ್ತು ನನಗನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಈಗಾಗಲೇ ನಿನ್ನೆ ನಡೆದಂತಹ ಏನು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಲ್ಲಿ ರಘು ಅವ್ರು ಹೇಳಿದ್ರು, ಅವ್ರು ತುಂಬಾ ಅಂದ್ರೆ ತುಂಬಾ ವೈಲ್ಡ್ ಮನುಷ್ಯ, ತುಂಬಾ ಆಂಗರ್ ಬರುತ್ತೆ, ನಾನು ಏನ್ ಬೇಕೋ ಮನೆಯಲ್ಲಿ ತುಂಬಾ ವಸ್ತುಗಳನ್ನ ಹೊಡೆದಾಕಿದ್ದೀನಿ ಅದು ಇದು ಅಂತ. ಈ ಒಂದು ವಿಚಾರದಲ್ಲಿ ಫಸ್ಟ್ ರಿಯಾಕ್ಷನ್ ಆಗಿರೋದು ಫ್ರೋಮೋನ ಮಟ್ಟಿಗೆ ನಮ್ಗೆ ಅಶ್ವಿನಿ ಗೌಡ ಅವ್ರಂತ ಕಾಣಿಸ್ತಾ ಇದ್ರು ಸಹ, ಯಾವಾಗ ಇವರು ರಘು ಅವರು ತುಂಬಾ ವೈಲ್ಡ್ ಆಗಿ ಬಿಹೇವ್ ಮಾಡ್ತಾರೆ, ಏಕವಚನದಲ್ಲಿ ಮಾತಾಡ್ಬಿಡ್ತಾರೆ, ಆಗ ಅಶ್ವಿನಿ ಗೌಡ ಅವ್ರು ಫಸ್ಟ್ ರಿಯಾಕ್ಷನ್ ಆಗಿ ಅಶ್ವಿನಿ ಗೌಡ ಕಡೆಯಿಂದ ಫಸ್ಟ್ ರಿಯಾಕ್ಷನ್ ಬಂದು ಅವರು ತಪ್ಪಿದ್ರು ಸಹನು, ಯಾವಾಗ ವೈಲ್ಡ್ ಆಗಿ ರಘು ಅವ್ರು ಬಿಹೇವ್ ಮಾಡ್ತಾರೆ ಅವಾಗ ನೋಡುವಂತ ಜನಗಳಿಗೆ ಅಶ್ವಿನಿ ಗೌಡ ಅವರು ಸ್ಟಾರ್ಟ್ ಮಾಡಿದ್ರು ಸಹ ಕಣ್ಣಿಗೆ ಕಾಣೋದು ರಘು ಅವರು ಬ್ಯಾಡ್ ಆಗಿ ಕಾಣಿಸ್ತಾರೆ. ಇನ್ನ ಹೋಗಿದ್ ಒಂದೇ ದಿನದಲ್ಲೇ ಹೆಣ್ಣು ಮಕ್ಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಅನ್ನೋ ತರ ಕಾಣಿಸ್ಬಿಡ್ತಾರೆ. ಈಗ ವ್ಯೂವರ್ಸ್ಗೆ ಕೆಲವೊಬ್ಬರಿಗೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಏನು ಕಳೆದ ವಾರ ಮಾಡಿದಂತ ಇನ್ಸಿಡೆಂಟ್ಸ್ ಇದೆ ಅದ್ರ ಮೇಲೆ ತುಂಬಾ ಬೇಸರ ಇರ್ಬೋದು. ಸೊ ಅಂತ ಕಂಟೆಸ್ಟೆಂಟ್ ಗಳಿಗೆ ಇದು ಮನೋರಂಜನೆ ನೀಡಬಹುದು, ಇಷ್ಟ ಆಗ್ಬೋದು. ಬಟ್ ಜನರಲ್ ಆಡಿಯನ್ಸ್ ಇರ್ತಾರ, ಜನರಲ್ ಆಡಿಯನ್ಸ್ ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಯಾರು ಇರ್ತಾರೆ ಅವ್ರಿಗೆ ರಘು ಅವ್ರು ತುಂಬಾ ಆಂಗರ್ಲಿ ಬಿಹೇವ್ ಮಾಡಿದಾಗ ಅಥವಾ ಜೋರಾಗಿ ಮಾತಾಡ್ಬಿಟ್ಟು ಅಥವಾ ಏಕವಚನದಲ್ಲಿ ಮಾತಾಡಿದಾಗ ರಘು ಅವ್ರ ಮೇಲೆ ಒಂಥರ ಕಸಿಮಿಸಿ ಉಂಟಾಗುತ್ತೆ ಏನು ಫ್ಯಾಮಿಲಿ ಆಡಿಯನ್ಸ್ಗೆ. ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ಪ್ರೋಮೋನ ಕುರಿತು ನಿಮ್ಮ ಅಭಿಪ್ರಾಯ ಏನಂತ ತಿಳಿಸ್ಕೊಡಿ. ನನಗೆ ಈ ಒಂದು ಪ್ರೋಮೋದಲ್ಲಿ ಕೇವಲ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅಷ್ಟೇ ಅಲ್ಲ, ಕಾಕ್ರೋಚ್ ಸುದಿ ಮತ್ತೆ ಧನುಷ್ ಏನೋ ನಮ್ಮ ಧ್ರುವಂತ್ ಅವ್ರನ್ನು ಸಹ ನಾಮಿನೇಷನ್ ಮಾಡಿರೋ ತರ ಸಿಗ್ತಾ ಇದೆ ಯಾರೋ ನಮ್ಮ ರಘು ಅವರು. ಅಂಡ್ ರಘು ಅವರು ಎಂಟ್ರಿ ಕೊಟ್ಟಿದ್ದಾನೆ, ಫುಲ್ ವೈಲ್ಡ್ ಆಗಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ವೈಲ್ಡ್ ಆಗಿರೋದಂತೂ 100% ನಿಜ. ನೋಡೋಣ ಇವತ್ತಿನ ಎಪಿಸೋಡ್ ಟೆಲಿಕಾಸ್ಟ್ ಆದಾಗ ಇನ್ನೆಷ್ಟು ವೈಲ್ಡ್ ಆಗಿರುತ್ತೆ ಈ ಒಂದು ಎಪಿಸೋಡ್ ಅಂತ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ. ಕೇವಲ ರಘು ಅವ್ರಿಗೆ ಅಷ್ಟೇ ಅಲ್ಲ, ಏನು ನಿನ್ನೆ ಎಂಟ್ರಿ ಕೊಟ್ಟಂತ 3 ವೈಲ್ಡ್ ಕಾರ್ಡ್ ಎಂಟ್ರಿಗಳು ಸಹ ಸೇಮ್ ಇದೆ ಅಧಿಕಾರ ಕೊಟ್ಟಿರ್ಬೋದು. ಯಾರನ್ನ ಮನೆಯಿಂದ ಹೊರಗಡೆ ಕಳ್ಸಕ್ಕೆ ಇಚ್ಛೆ ಪಡ್ತೀರಿ, ಯಾರು ಈ ಮನೆ ಒಳಗಡೆ ಇರಕ್ಕೆ ಅನರ್ಹರು ಅಂತ ನೀವು ನಿಮ್ಗೆ ಮನಸ್ಸಿಗೆ ಅನಿಸ್ತಾ ಇದೆ, ಏನು 3 ವಾರಗಳ ಆಟ ಹೊರಗಡೆಯಿಂದ ನೋಡಿರೋದ್ರಿಂದ. ಸೊ ಅಂತ ಕಂಟೆಸ್ಟೆಂಟ್ ನ ರೀಸನ್ ಕೊಟ್ಬಿಟ್ಟು ನೀವು ಏನು ನಾಮಿನೇಷನ್ ಮಾಡಿ ಅಂತ ಅವ್ರಿಗೂ ಸಹ ಅಧಿಕಾರ ಕೊಟ್ಟಿರ್ಬೋದು. ಎಕ್ಸ್ಪೆಷಲಿ ಹೊರಗಡೆಯಿಂದ ಒಳಗಡೆ ಹೋಗ್ತಾ ಇರೋದ್ರಿಂದ ವೈಲ್ಡ್ ಕಾರ್ಡ್ ಎಂಟ್ರೀಸು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಈಗ 3 ಕಂಟೆಸ್ಟೆಂಟ್ಸ್ ಗೇಮ್ ನ ಕುರಿತಾದಂತ ಫುಲ್ ಡೀಟೇಲ್ ತಿಳ್ಕೊಂಡು ಒಳಗಡೆ ಹೋಗಿರ್ತಾರೆ. ಸೊ ಅವರು ಸಹ ನಾಮಿನೇಷನ್ ನಲ್ಲಿ ಜಾನ್ವಿ ಅಶ್ವಿನಿ ಅವರ ಹೆಸರನ್ನೇ ತಗೊಂಡಿರ್ತಾರೆ, ಕಾಕ್ರೋಚ್ ಸುದಿ ಅವರ ಹೆಸರನ್ನೇ ತಗೊಂಡಿರ್ತಾರೆ. ಸೊ ಈ ಒಂದು ಎಪಿಸೋಡ್ ಕಂಪ್ಲೀಟ್ ಆಗಿ ತುಂಬಾ ಮಸಾಲೆಯಿಂದ ತುಂಬಾ ಎಂಟರ್ಟೈನಿಂಗ್ ಆಗಿಂದಾನೆ ಸಾಕ್ತಾ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ಈ ಒಂದು ಪ್ರೋಮೋದ್ರ ಮಟ್ಟಿಗೆ ಮಾತ್ರ ನೋಡೋದಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಮೋ ಮಾತ್ರ. ವೈಲ್ಡ್ ಕಾರ್ಡ್ ಎಂಟ್ರಿ ತುಂಬಾ ವೈಲ್ಡ್ ಆಗಿದ್ದಾರೆ. ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರಿಗೆ ಸರಿಯಾದಂತ ಟಕ್ಕರ್ ಕೊಡ್ತಾ ಇದ್ದಾರೆ ನಮ್ಮ ರಘು ಅವರು. ಅಂಡ್ ಅದೇ ರೀತಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಯಾವುದೇ ರೀತಿಯಲ್ಲಿ ಏನು ಸುದೀಪ್ ಸರ್ ಮೊನ್ನೆ ಬಂದು ಅವ್ರಿಗೆ ಕ್ಲಾಸ್ ತಗೊಂಡಿದ್ರು ಪಂಚಾಯತಿಯಲ್ಲಿ, ನೀವು ಈ ತರ ಮಾಡಿದ್ ಪರ್ಸನಲ್ ಅಟ್ಯಾಕ್ ಅದು ಇದು ಅಂತ, ಆ ಒಂದು ಕ್ಲಾಸ್ ಯಾವುದೇ ರೀತಿಯಲ್ಲಿ ಅವ್ರು ಬ್ಯಾಕ್ ಸ್ಟೆಪ್ ಆಗದಂಗೆ ಕಾಣಿಸ್ತಾ ಇಲ್ಲ. ಅವರು ಇನ್ನ ಸ್ವಲ್ಪ ಆಕ್ಟಿವ್ ಆಗೇನೆ ಮನೇಲಿ ಕಾಣಿಸ್ತಾ ಇದ್ದಾರೆ. ಈ ಒಂದು ಎಪಿಸೋಡ್ ನ ಮಟ್ಟಿಗೆ, ಈ ಒಂದು ಏನು ಪ್ರೋಮೋನ ಮಟ್ಟಿಗೆ ನಮಗೆ ರಘು ಅವರು ಬಿಗ್ ಬಾಸ್ ಮನೆಗೆ ಎಂಟರ್ ಆಗ್ಬೇಕಾದ್ರೆ AVL ಏನ್ ತಿಳಿಸ್ಕೊಟ್ಟಿದ್ರು, ನಾನು ತುಂಬಾ ವೈಲ್ಡ್ ಮನುಷ್ಯ, ತುಂಬಾ ಆಂಗರ್ ಮನುಷ್ಯ ಅಂತ, ಅದಂತೂ 100% ಅವ್ರ ನಿಜ ಸ್ವರೂಪ ಈಗ ಪ್ರೋಮೋದಲ್ಲೇ ಹೊರಗಡೆ ಬರ್ತಾ ಇದೆ. ಯಾವತ್ತೇ ಆಗ್ಲಿ ಬಿಗ್ ಬಾಸ್ ಮನೆಯಲ್ಲಿ ಜನಗಳಿಗೆ ಇಷ್ಟ ಆಗುವಂತ ಅಭ್ಯರ್ಥಿಗಳು ಯಾವ ತರ ಇರುತ್ತೆ ಅಂದ್ರೆ ಅವ್ರ ರಿಯಲ್ ಕ್ಯಾರೆಕ್ಟರ್ ಯಾರು ತೋರಿಸ್ಕೋತಾರೆ ಅವ್ರು ಇಷ್ಟ ಆಗ್ತಾರೆ. ಯಾಕಂದ್ರೆ ನಾನು ತೆಲುಗು ಬಿಗ್ ಬಾಸ್ ನಲ್ಲೂ ಸಹ ನೋಡಿದೀನಿ, ತುಂಬಾ ಆಂಗರ್ ಇಂದ ಬಂದಂತ ವ್ಯಕ್ತಿ ಸಹ ಟಾಪ್ 3 ಕಂಟೆಸ್ಟೆಂಟ್ಸ್ ವರ್ಗೂ ಹೋಗಿರೋದನ್ನ ಸಹ ನಾನು ನೋಡಿದೀನಿ. ಸೊ ಜನಗಳಿಗೆ ರಿಯಾಲಿಟಿ ತೋರಿಸ್ಬೇಕು, ಫೇಕ್ ಆಗಿ ನಾನು ನಾಟಕ ಆಡೋ ತರ ಇರಬಾರ್ದು, ನಾನು ಜನಗಳಿಗೆ ಇಷ್ಟ ಆಗ್ಬೇಕು ಅಂತ ಒಳ್ಳೆಯವ್ರ ತೀರ ನಾಟಕ ಆಡಬಾರ್ದು. ಸೊ ಈ ಒಂದು ವಿಚಾರದಲ್ಲಿ ಏನೆಲ್ಲ ಆಗ್ಬೋದು ಅಂತ ನೆಕ್ಸ್ಟ್ ಪ್ರೋಮೋ ಬಂದಿದ ತಕ್ಷಣ ನಾನು ಅಪ್ಡೇಟ್ ನೀಡ್ತೀನಿ ನಿಮ್ಗೆ. ಅಂಡ್ ಲೈವ್ ಅಪ್ಡೇಟ್ಸ್ ಸಹ ನೋಡ್ತಾ ಇರ್ತೀನಿ ನಾನು. ಲೈವ್ ಅಪ್ಡೇಟ್ಸ್ ಅನ್ನು ನಿಮ್ಗೆ ನೀಡ್ತೀನಿ, ಯಾವ ತರ ಜಗಳ ಆಗಿದೆ, ಯಾರಿಂದ ಜಗಳ ಸ್ಟಾರ್ಟ್ ಆಯ್ತು ಮತ್ತೆ ಹೇಗಾಯ್ತು ಅಂದ್ಬಿಟ್ಟು ಲೈವ್ ಅಲ್ಲಿ ನೋಡ್ಬಿಟ್ಟು ಲೈವ್ ಅಪ್ಡೇಟ್ಸ್ ಕುರಿತಂತೂ ಸಹ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ಒಂದು ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.